ಕಾಪು ದೇವಿಯ ಪ್ರತಿಷ್ಠೆ 2ನೇ ತಾರೀಕು ನಡೀತಾ ಉಂಟು. ನಮ್ಮ ನಾಯಕರು, ನಮ್ಮೆಲ್ಲರ ಯುವಕರ ಕಂಪನಿಯು, ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ ರಾಜ್ಯಾಧ್ಯಕ್ಷರಾಗಿರುವ ಡಿ.ಕೆ. ಶಿವಕುಮಾರ್ ಅವರು ದೊಡ್ಡ ದೈವ ಭಕ್ತ ಅಂತೆಲ್ಲ ಗೊತ್ತಿದೆ. ಅವರು ನಮ್ಮ ಕೊಲ್ಲೂರು ಮುಕಾಂಬಿಕೆ ದೇವಸ್ಥಾನ ಇರ್ಬೋದು, ಮತ್ತೆ ಪ್ರಯಾಗರಾಜನಲ್ಲಿ ನಡೆದ ಅಲ್ಲಿ ಸಹ ಹೋಗಿ ಅವರು ಸ್ನಾನವನ್ನು ಮಾಡಿ ಬರ್ತಾ ಇದ್ದಾರೆ. ಅದೇ ರೀತಿ ಇದು ಸಹ ಒಂದು ಐತಿಹಾಸಿಕವಾದ ದೇವಸ್ಥಾನದ ಪ್ರತಿಷ್ಠೆ. 2 ಜಿಲ್ಲೆ ಇರ್ಬೋದು, ರಾಜ್ಯ ಕಂಡಂತ ಒಂದು ಉತ್ತಮವಾದ ಧಾರ್ಮಿಕ ದತ್ತಿ ಇಲಾಖೆ ಒಳಪಟ್ಟ ದೇವಸ್ಥಾನ. ಹಾಗಾಗಿ ಆ ದೇವಸ್ಥಾನದ ಪ್ರತಿಷ್ಠಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಉದ್ದೇಶ ಇಟ್ಕೊಂಡು ಅವರು ಬರ್ತಾ ಇದ್ದಾರೆ. ಅದು ಬರುವ ಅದೇ ಒಂದು ಹೊತ್ತಿನಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಹಾಗೂ ಪಂಚಾಯತ್ ಚುನಾವಣೆಗಳ ನಾವು ಈಗ ಒಂದು ಸನ್ನಿಹದಲ್ಲಿದ್ದೇವೆ. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ನಮ್ಮ ಬ್ಲಾಕ್ ಅಧ್ಯಕ್ಷರು ಹಾಗೂ ನಮ್ಮ ಎಲ್ಲ ಬೂತ್ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಒಂದು ಪದಗ್ರಹಣ ಕಾರ್ಯಕ್ರಮವನ್ನು ನಮ್ಮ ರಾಜ್ಯಾಧ್ಯಕ್ಷರ ಒಂದು ಸಮ್ಮುಖದಲ್ಲಿ ಮಾಡಬೇಕಂತ ನಿರ್ಧರಿಸಿದ್ದೇವೆ. ಹಾಗಾಗಿ ಆ ಒಂದು ಕಾರ್ಯಕ್ರಮವನ್ನು ಕಾರ್ಕಳದಲ್ಲಿ ಸರಿಸುಮಾರು 3 ಗಂಟೆಗೆ ಪ್ರಾರಂಭ ಆಗ್ತದೆ. ಇಲ್ಲಿಂದ ನಾವು 1:45 ಗಂಟೆಗೆ ವಾಹನ ಜಾಥಾದಲ್ಲಿ ಸುಮಾರು ಒಂದು 300ರಿಂದ 400 ಕಾರು ರ್ಯಾಲಿ, ಬೈಲೂರು ತನಕ, ಬೈಲೂರು ಉಳಿಕಲ್ ಬೆಟ್ಟ, ಪರಶುರಾಮ ಥೀಮ್ ಪಾರ್ಕ್ಗಿಂತ ಪುನಃ ಬೈಕ್ ರ್ಯಾಲಿ, ಹಾಗೆ 2 ಜೋಡಣೆ ಮಾಡಿಕೊಂಡು ಗಾಂಧಿ ಮೈದಾನದಲ್ಲಿ ಓಪನ್ ಗ್ರೌಂಡಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಅದರ ಜೊತೆಯಲ್ಲಿ ನಮ್ಮ ಪಕ್ಷವನ್ನು ಕಟ್ಟಬೇಕು, ಇಡೀ ಜಿಲ್ಲೆಗೆ ಒಂದು ಸಂದೇಶವನ್ನು ಕೊಡಬೇಕನ್ನ ಮೂಲ ಉದ್ದೇಶ ಇದ್ರಾಗತ್ತೆ. ಅದರ ಜೊತೆಯಲ್ಲಿ ನಮ್ಮ ಒಂದು ಮೂಲ ಸಮಸ್ಯೆ ಆಗಿದೆ, ನಮ್ಮ ಆಗುಬೇಕಾಗಿ ನಮ್ಮ ಕಾರ್ಕಳ ವಿಧಾನಸಭಾ ಕ್ಷೇತ್ರಕ್ಕೆ ಹಾಗೂ ನಮ್ಮ ಮಲೆನಾಡು ಮತ್ತೆ ಕರಾವಳಿಯ ಒಂದು ಕೊಂಡಿ ಇಲ್ಲದಿಂದ ಆಗಿದೆ. ಯಾಕಂದ್ರೆ ದೊಡ್ಡ ವೆಹಿಕಲ್ ಹೋಗುದಿಲ್ಲ. ಅದರಿಂದ ನಮಗೆ ಬಾಂಬೆ ಇರ್ಬೋದು, ದುಬೈ ಇರ್ಬೋದು, ಬ್ಯಾಂಗ್ಳೂರ್ ಇರ್ಬೋದು, ಹುಬ್ಳಿ ಇರ್ಬೋದು ಹತ್ರ, ಬಟ್ ಘಟ್ಟ ಅಂದ್ರೆ ಘಟ್ಟ ಅಂತ ಹೇಳ್ತೇವೆ. ಆದ್ರೂ 2 ಒಂದು ನಮ್ಮ ಒಂದೇ MP ಕ್ಷೇತ್ರ 2 ಒಂದು ಚಿಕ್ಕಮಗಳೂರು, ಉಡುಪಿ ಅಂತಿದೆ. ಬಟ್ ಅಲ್ಲಿ ಸಹ ಅದನ್ನು ಅಗಲ ಮಾಡಬೇಕಾದ್ರೆ ಬಹಳ ದೊಡ್ಡ ವಿಚಾರ ನಮ್ಗೆ ಇಲ್ಲ. ಮತ್ತೆ ನಾನು PWD ಸಚಿವರು ಬಂದಾಗ ಅದೇ ಮಾತನ್ನು ಹೇಳಿದೆ. ಕೇವಲ ಘಾಟಿಯನ್ನು 5 ಮೀಟರ್ ಅಗಲ ಮಾಡಿದ್ರೆ ಇಡೀ ನಮ್ಮ 2 ಹೆಬ್ಬಾಗಿಲು ಓಪನ್ ಆಗ್ತದೆ. ಮತ್ತೆ ಸುರಂಗ ಮಾರ್ಗ ಇನ್ನಿತರ ಯಾವುದೇ ಒಂದು ಮೆಥಡ್ ಹೇಳ್ತಿದ್ದಾರೆ, ಅದೆಲ್ಲ ಸದ್ಯ ಆಗುವಂತೆ ನಮಗೆ ಕಾಣ್ತಾ ಇಲ್ಲ. ಆ ವಿಚಾರವನ್ನು ಪ್ರಮುಖವಾಗಿ ನನಗೆ ಡಿ.ಕೆ. ಶಿವಕುಮಾರ್ ಅವರನ್ನು ಪ್ರಸ್ತಾಪಿಸಲಿಕ್ಕಿದೆ. ಅದೇ ರೀತಿ ಬೇರೆ ನಮ್ಮ ತಾಲೂಕಿನಲ್ಲಿ ಆಗಿರುವ ಎಲ್ಲ ತುಂಬಾ ಗ್ರಾಮೀಣ ಭಾಗದ ರಸ್ತೆ ಅಭಿವೃದ್ಧಿ ಇರ್ಬೋದು, ಇನ್ನಿತರ ನೀರಾವರಿ ಸಮಸ್ಯೆ ಇರ್ಬೋದು, ಅಥವಾ ನೈಲ್ಯಾನ ಸಮಸ್ಯೆ ಇರ್ಬೋದು, ತುಂಬಾ ಕೆಲವು ಸಮಸ್ಯೆ, ಅದನ್ನೆಲ್ಲವನ್ನು ಅವರ ಗಮನ ತಂದು ಒಂದು ಪರಿಹಾರ ಕಂಡುಕೊಳ್ಬೇಕೆಂಬ ಉದ್ದೇಶದಿಂದ ಕಾರ್ಕಳದಲ್ಲಿ ಈ ಸಮಾವೇಶವನ್ನು ನಾವು ಆಯೋಜಿಸಿದ್ದೇವೆ. ಅದಕ್ಕೆ ಉದ್ದೇಶ ನಮ್ಮ ಜಿಲ್ಲೆಗೆ, ಜಿಲ್ಲಾ ಕಾಂಗ್ರೆಸ್ಗೆ ಭೇಟಿ ಕೊಡತಕ್ಕಂಥ ನಮ್ಮ ರಾಜ್ಯದ ಅಧ್ಯಕ್ಷರು, ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಉಡುಪಿಯ ಭೇಟಿ ಕೊಡುವ ಸಂದರ್ಭದಲ್ಲಿ ಕೆಲವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮದ ನಿಮಿತ್ತ ಬಹುಶಃ ಅವರು ಉಪಮುಖ್ಯಮಂತ್ರಿ ಆದ ಮೇಲೆ ಉಡುಪಿ ಜಿಲ್ಲಾ ಸಮಿತಿಗೆ ಭೇಟಿ ಕೊಡ್ತಿದ್ದು ಪ್ರಥಮ. ಉಡುಪಿ ಜಿಲ್ಲೆಗೆ ಬೇರೆ ಕಡೆ ಭೇಟಿ ಕೊಟ್ಟಿದ್ದಾರೆ, ಜಿಲ್ಲಾ ಸಮಿತಿಗೆ ಭೇಟಿ ಕೊಡ್ತಿದ್ದು ಪ್ರಥಮ. ಬೆಳಿಗ್ಗೆ 9:30 ಗಂಟೆಗೆ ಅವರು ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದು ಅಲ್ಲಿಂದ ಕಾಪು ಮಾರಿಗುಡಿಗೆ ಭೇಟಿ ಕೊಡಲಿದ್ದಾರೆ. ಮಾರಿಗುಡಿಯಲ್ಲಿ ಎಲ್ಲ ಪೂಜೆ ಪುರಸ್ಕಾರದಲ್ಲಿ ಭಾಗವಹಿಸಿ ಅಲ್ಲಿಂದ ನೇರವಾಗಿ ಅವರು ಉಡುಪಿ ಜಿಲ್ಲಾ ಕಚೇರಿಗೆ ಭೇಟಿ ಕೊಡಲಿದ್ದಾರೆ.